ಅತ್ಯುದ್ರಿಕ್ತ ವಿದೋಷಸುಖಭಾ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಶ್ರುತಿ ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತಾ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಎಲ್ಲಿತ್ತು ನಂಬರ್ ಹೆಚ್ಚು ಕಡಿಮೆ ಆಗಿರ್ತದೆ. ಪದ ಇಟ್ಟಿದೆ ಏನಿದೆ ವಾಕ್ಯ ಏನಿದೆ? ಮೇಲ್ ನೋಡ್ರಿ ಎಲ್ಲಿದೆ ಈ ಪದ ಪುಸ್ತಕ ಬೇರೆ ಇರಬೇಕು. 303 ಅಷ್ಟೇನಾ? ಆಣ ಸರಸ್ವತಿ ಪ್ರೋಕ್ತ ಗೊತ್ತಾಯ್ತಾ? ಆಣ ಸರಸ್ವತಿ ಪ್ರೋಕ್ತ ನೋಡಿ, ಪ್ರಾಣ ಆಣ ಸರಸ್ವತಿ ಪ್ರೋಕ್ತ ತತ್ ಪ್ರಕೃಷ್ಟ ಸುಖತ್ವತಃ ಪ್ರಾಣ. ಪ್ರಾಣ ಶಬ್ದ ಹೊಸ ಅರ್ಥ ಹೇಳಿದ್ರು ಆಚಾರ್ಯ. ಆಣ ಅಂದ್ರೆ ಸರಸ್ವತಿ, ಪ್ರ ಅಂದ್ರೆ ಶ್ರೇಷ್ಠ. ಸರಸ್ವತಿ ಆನಂದಕ್ಕಿಂತ ಹೆಚ್ಚು ಆನಂದ ಹೊಂದಿರೋದ್ರಿಂದ 100 ಪಟ್ಟು ಮೇಲಿದ್ದಾರೆ, ಪ್ರಾಣ ಅಂತ ಕರೀತಾರೆ. ಪ್ರಕೃಷ್ಟವಾದ ಣ ಅಂದರೆ ಸುಖ ಆನಂದ, ಅದನ್ನು ಯಾರಿಂದ ಪ್ರಕೃಷ್ಟ? ಆಣಾಗಿಂತ ಹೆಚ್ಚು ಪ್ರಕೃಷ್ಟ ಅಂತ ಆನಂದ ಹೊಂದಿರೋದ್ರಿಂದ ಅದಕ್ಕೆ ಆನಂದ ತೀರ್ಥ ಪರಾನಂದ ವರದ. ಪ್ರಾಣ ಅಂತ ವಾಯು ಸರ್ವೇ ತ್ವೇತೆ ದಶೋತ್ತರಾಹ ಹಿಂದೆಲ್ಲ ಬಂತಲ್ಲ, ಇವರೆಲ್ಲ ಕೂಡ 10 ಪಟ್ಟು ಮೇಲಿದ್ದಾರೆ. 10 ಪಟ್ಟು ಮೇಲೆ, ಎಲ್ಲರೂ 10 ಪಟ್ಟಲ್ಲ, ಮಿನಿಮಮ್ 10 ಪಟ್ಟು, ಉಳಿದ ಮೇಲೆ ಮೇಲೆ ಹೋಗ್ತಾ ಬರ್ತಾರೆ. ಹಾಗೆ ಪರ್ಜನ್ಯ ಮಿತ್ರ ಶಿಖಿನೋ ಭೂತವಾಯುಸ್ತಥೈವ ಚ ದ್ವಿಗುಣ ದ್ವಿಗುಣ ಏವ ಅನಿರುದ್ಧೋ ಅನಿಲಾಚ್ಛತಗುಣಾಧಿಕಃ. ಸುಮ್ಮನೆ ಉಪನಿಷತ್ತು ಓದಿದಾಗ ಎಲ್ಲರೂ ಕೂಡ ಶತ 100 ಅಂತ ಹೇಳ್ಬಿಡ್ತಾರೆ. ಕೆಲವರು 100ಗಿಂತ ಕಡಿಮೆ, ಕೆಲವರು 100ಗಿಂತ ಹೆಚ್ಚು, ಎಲ್ಲ ಇದೆ. ಅದು ಯೋಗ್ಯವಾಗಿ ಅರ್ಥ ಮಾಡ್ಕೋಬೇಕು. ಯಾವ ಪ್ರಸಂಗಕ್ಕೆ ಬರುತ್ತೋ ನೋಡ್ಕೊಂಡು ಹೇಳಬೇಕು. ಪ್ರಾಣ ಇತ್ಯುಚ್ಯತೆ ವಾಯು ಸರ್ವೇ ತ್ವೇತೆ ದಶೋತ್ತರಾಹ ಪರ್ಜನ್ಯ ಮಿತ್ರ ಶಿಖಿನೋ ಭೂತವಾಯು ತಥೈವ ಚ. ಪರ್ಜನ್ಯ ಮಿತ್ರ ಶಿಖಿನಃ. ಪರ್ಜನ್ಯ ಅಂದರೆ ಯಾರು? ಪರ್ಜನ್ಯ ಒಬ್ಬ ಸೂರ್ಯ, ಮಿತ್ರ ಅಂದರೆ ಇನ್ನೊಬ್ಬ ಸೂರ್ಯ, ಶಿಖಿ ಅಂತ ಹೇಳಿದರೆ ಅಗ್ನಿ. ಇವರೆಲ್ಲರೂ ಕೂಡ ಭೂತವಾಯು ಈ ಮುಖ್ಯ ಪ್ರಾಣ ಅಲ್ಲ, ಭೂತವಾಯು. ದ್ವಿಗುಣ ಏವ, ಒಬ್ಬೊಬ್ಬರು ಅಲ್ಲಲ್ಲಿ ಅವರವರಲ್ಲಿ 2 ಗುಣ ಹೆಚ್ಚು ಕಡಿಮೆ ಇದೆ. ತಾರತಮ್ಯ ಮೇಲಿದ್ದಾರೆ ಪುತ್ರ ಅನಂತರದವರು. ಅನಿರುದ್ಧೋ ಅನಿಲಾತ್ ಪಂಚಗುಣಾಧಿಕ. ಅನಿಲಾತ್ ಪ್ರಾಣನಿಗಿಂತ ಅನಿರುದ್ಧ ಶ್ರೇಷ್ಠ ಅಂದ್ಬಿಟ್ರು. ಮುಖ್ಯ ಪ್ರಾಣನಿಗಿಂತ ಅಲ್ಲ, ಈ ಪ್ರಾಣನಿಗಿಂತ ಯಾರು ಶ್ರೇಷ್ಠ? ಅನಿಲ ಅಲ್ಲ, ಯಾರತ್ತ? ಅನಿರುದ್ಧ ಶ್ರೇಷ್ಠ ಈ ಅನಿಲಿಗಿಂತ. ವಾಯು ಮುಖ್ಯವಾಗಿ ತಗೊಳ್ಬಾರ್ದು, ತಗೊಂಡು ಎಲ್ಲ ತಾರತಮ್ಯ ಕೆಟ್ಟೋಗ್ಬಿಡೋದು. ಸುಮ್ಮನೆ ಉಪನಿಷತ್ತು ಓದಿದಾಗ ಆ ಕ್ಲಾರಿಟಿ ಸಿಗೋದಿಲ್ಲ. ಯಾಕೆ? ರಹಸ್ಯ ವಿದ್ಯೆ, ಅದು ಅರ್ಥ ಇದೆ, ನಮಗೆ ಅರ್ಥ ಆಗಲ್ಲ, ಆಚಾರ್ಯ ತೋರಿಸ್ಕೊಡ್ತಾರೆ. ಅಂದರೆ ಅರ್ಥ ಅಲ್ಲಿ ತಪ್ಪಿದ್ದನ್ನು ಸರಿ ಮಾಡಿರೋ ಅಂತಲ್ಲ, ಇರೋದನ್ನು ಸರಿಯಾಗಿ ತಿಳಿಸಿ ತಪ್ಪು ಅರ್ಥ ಆಗೋದನ್ನು ತಪ್ಪಿರೋದು ಬೇರೆ, ತಪ್ಪು ಅರ್ಥ ಆಗೋದು ಬೇರೆ. ತಪ್ಪು ಅರ್ಥ ಆಗೋದು ಯಾರ ಜವಾಬ್ದಾರಿ? ಓದೋರು. ತಪ್ಪು ಅರ್ಥ ಇದ್ರೆ ಅದರಲ್ಲೇ ತಪ್ಪಿದೆ ಅಂತ ಅರ್ಥ. ಮತ್ತೆ ಸುಖ ಜಾಸ್ತಿ ಇದೆ, ಅವ್ರ ಸುಖ ಯಾರಿಗೂ ಇಲ್ಲ. ಮತ್ತೆ ನಮ್ಮ ಪ್ರತಿ ಸುಖದ ಜೊತೆ ಸಂಸಾರದಲ್ಲಂತೂ ದುಃಖ ಅಟ್ಯಾಚ್ ಆಗಿರುತ್ತೆ. ಪ್ರತಿ ಸುಖದಲ್ಲೂ ಕೂಡ ದೊಡ್ಡ ಸಮಾರಂಭ, ಊಟ ಆಯಿತು, ಕೈ ತಗೊಂಡು ದೊಡ್ಡ ಕ್ಯೂ ಇದೆ, ಮತ್ತೆ ಶುರುವಾಯಿತು, ಹೋಗ ಬಿದ್ದ ಕಾಲು ಬರ್ಕೊಂಡು ಆದಮೇಲೆ. ಅಂದರೆ ಪ್ರತಿ ಸುಖದ ಹಿಂದೆ ಏನು ಅಟ್ಯಾಚ್ ಆಗಿರುತ್ತೆ? ದುಃಖ ಅಟ್ಯಾಚ್ ಆಗಿ. ಏನೇ ಕೊಡಲಿ ನೀವು ಅದಕ್ಕೆ ಒಂದು ಪ್ರಾಬ್ಲಮ್ ಬರುತ್ತೆ. ಯಾರೋ ಒಬ್ಬರು ಆಚಾರ್ಯ ಹೇಳ್ತಿದ್ರು, ಯಾರು ದೊಡ್ಡ ಮನೆ ನೋಡಿದ್ರು ಪಾಪ ಭಾಳ ಹಿಂದೆ. ಅಕಸ್ಮಾತ್ ನಮಗೆ ದಾನ ಕೊಟ್ಟರೆ ಎಷ್ಟು ಗಾಬರಿ ಆಗುತ್ತೆ ನನಗೆ ಅದಕ್ಕೆ. ದಾನ ಕೊಟ್ಟರೆ ಗಾಬರಿ ಆಗುತ್ತೆ. ಯಾಕೆ? ಪೇಟ್ ಉಳಿಸೋಕ್ಕಾಗಲ್ಲ, ನಮಗೆ ಪೇಟ್ ಉಳಿಸೋಕೆ ಕೂಡ ಆಗೋದಿಲ್ಲ ಅಂತ. ಆ ಥರ ಕೊಟ್ಬಿಟ್ಟು ಏನು ಮಾಡೋದು ನಾವೀಗ? ಅದು ಯೋಚನೆ ಮಾಡಿ. ಪ್ರತಿ ಸುಖದಿಂದ ಲೌಕಿಕದೊಳಗೆ ಅಂದರೆ ದುಃಖ ಸೇರುತ್ತೆ. ಇದು ಭಾಳ ಇಂಟ್ರೆಸ್ಟಿಂಗ್. ಅದು ಪ್ಯೂರ್, ಅದು ದುಃಖನೇ ಇಲ್ಲ ಅದರೊಳಗೆ. ಅದರಲ್ಲಿ ಮತ್ತೆ ವ್ಯಾಲಿಡ್ ಜಾಸ್ತಿ, ಅದು ತುಂಬ ಹೆಚ್ಚಾಗೋದು. ಪರ್ಜನ್ಯ ಮಿತ್ರ ಸಿಹಿನೋ, ಇದೆಲ್ಲ ಯಾತಕ್ಕೆ ಗೊತ್ತಾಗಬೇಕು ಅಂದರೆ ಈ ಸುಖ ನಾವು ಕಂಪೇರ್ ಮಾಡಿಕೊಂಡ್ರೆ ಅದು ಬೇಕು ಅನಿಸುತ್ತಾಗ. ಇಟ್ ಬೇಸ್ ನೋ ಡಿಫ್ರೆನ್ಸ್ ಇದ್ದಾಗ. ಇಲ್ಲಿ ಹೋಗೋದು ಅಲ್ಲಿ ಹೋಗೋದೇನಂತೆ, ಅದಲ್ಲ, ಅಲ್ಲಿಗೆ ಹೋಗಬೇಕು ಅಂತ ಅನಿಸ್ಬೇಕಾಗ. ಪರ್ಜನ್ಯ ಮಿತ್ರ ಸಿಖಿನೋ ಭೂತವಾಯುಸ್ತಥೈವ ಚ
ದ್ವಿಗುಣ ಏವ ಅನಿರುದ್ಧೋ ಅನಿಲಾತ್ ಪಂಚಗುಣಾಧಿಕ. ಸುಮ್ಮನೆ ಓದಿಬಿಟ್ರೆ ಅನಿರುದ್ಧ ವಾಯುದೇವರಿಗಿಂತ 5 ಗುಣ ಜಾಸ್ತಿ ಅಂತ ಆಗಿಬಿಡ. ಈ ವಾಯುದೇವರೇ ಬೇರೆ ಆದ್ದರಿಂದ ಸಮಸ್ಯೆ ಬರಲಿಲ್ಲ. ತಲುಕಾರದಲ್ಲಿ ಬಂತಲ್ಲ, ಒಂದು ವಾಯು ಹೋದ ಸೋತು ಬಿಟ್ಟ ಅಂತ ಬಂತು. ಈ ವಾಯು ಅಲ್ಲ, ನಾಸಿಕ್ಯ ವಾಯು ಅಂತ ಕರೆದಿದ್ದಾರೆ. ನಾಸಾಭಿಮಾನಿ ಇಲ್ಲಿರೋ ವಾಯುನೇ ಹೊರತು ಮುಖ್ಯ ಪ್ರಾಣ ಅಲ್ಲ. ದ್ವಿಗುಣ ಏವ ಅನಿರುದ್ಧೋ ಅನಿಲಾತ್ ಪಂಚಗುಣಾಧಿಕ. ಪಾದೋನೋ ವರುಣಾದಗ್ನಿ ಅಧ್ಯರ್ಥೋ ಅರಸ್ಸಮೋ ಮತಃ. ಪಾದೋನೋ ವರುಣಾದಗ್ನಿ. ಪಾದೋನೋ ಅಂದ್ರೇನು? ಒಂದು ಪಾದ ಕಡಿಮೆ, ಊನ ಅಂದ್ರೆ ಕಡಿಮೆ ಗೊತ್ತಾ. ಆ ಕಡೆ ಗುಣ ಕಡೆ ಉಪಯೋಗಿಸ್ತಾರೆ. ಪೌಣೆ ಅಂತ ಕರೀತಾರೆ. ಪೌಣೆ ಅಂದ್ರೇನು? ಪಾದ ಊನ, ಮುಕ್ಕಾಲು ಅಂತ ಅರ್ಥ. ಅದಕ್ಕೆ ಒಂದಕ್ಕಿಂತ ಒಂದು ಪಾದ ಕಡಿಮೆ, 1/4 ಕಡಿಮೆ ಅಂತ ಅರ್ಥ. ಅದು ಮರಾಠಿಗೆ ಹೋಗಿ ಚೇಂಜ್ ಆಗಿಬಿಟ್ಟಿದೆ ಪದ. ಪಾದೋನಾಗಿ ಪೌಣೆ ಅಂತ ಆಗಿಬಿಟ್ಟದೆ. ಮೂಲ ಸಂಸ್ಕೃತ. ಇಲ್ಲಿ ಪಾದೋನ ಶಬ್ದ ಇದೆಯಲ್ಲ, ಕರೆಕ್ಟ್ ಅದೇ ಶಬ್ದನೇ. ಪಾದೋನಃ ವರುಣಾದ ಅಗ್ನಿ. ವರುಣನಿಗಿಂತ ಅಗ್ನಿ ಒಂದು ಪಾದ ಕಡಿಮೆ. ಅಧ್ಯರ್ಥ ಇನ್ನೂ ಕರ್ತೆ 1.5. ಅನಹ ಸಮೋಮತಃ. ಅನಹ ಅಂದರೆ ಈ ಮೇಲಿನ ಪ್ರಾಣಗಳಿಗೆ ಸಮ ಆಗಿದ್ದಾನೆ. ಶಿವಾದಾಶಾ ತಥೈವಾಸ್ಯ ಮುಖ್ಯವಾಯು ಶತೋತ್ತರ. ಶಿವಾದಾಶಾ ತಥೈವಾಸ್ಯ ಮುಖ್ಯವಾಯು ದಶೋತ್ತರ. ಅದು ಮುಖ್ಯವಾಯು ಇದ್ದಾರಲ್ಲ, ಶಿವನಿಗಿಂತ ಆಶಾ. ಆಶಾ ಅಂದರೆ ಯಾರು? ಸರಸ್ವತಿ. ಅಲ್ಲೇ ಬಂತು ಈಗಾಗಲೇ. ಅವರು ಶ್ರೇಷ್ಠ. ಅವರಿಗಿಂತ ಮುಖ್ಯವಾಯು ಭಾರಿ ಬೇರೆ ಇರ್ತಾರೆ. ಆಶಾ ಸರಸ್ವತಿ, ಭಾರತಿ ಇಬ್ಬರು ಈಕ್ವಲ್ ಆದ್ದರಿಂದ ಭಾರತಿ. ಇಬ್ಬರಿಗೂ ಒಂದೇ ಹೆಸರಿದೆ. ಬ್ರಹ್ಮ ಅಂದರೆ ವಾಯು, ವಾಯು ಅಂದರೆ ಬ್ರಹ್ಮ. ಸರಸ್ವತಿಯಲ್ಲಿ ಭಾರತಿ, ಭಾರತೀಯರ ಸರಸ್ವತಿ. ವಾಗ್ವಾಣಿ ಭಾರತಿ ಅವರ ಕೋಶದಲ್ಲೇ ಇಬ್ಬರು ಒಂದೇ ಹೆಸರಿದೆ. ಹಾಂ, ಶತೋತ್ತರ ಎಲ್ಲಿದೆ? ಏನಿದೆ? ಶತ ಉತ್ತರ ಅಂದ್ರೆ ಏನು? 100 ಪಟ್ಟು ಜಾಸ್ತಿ. 100 ಪಟ್ಟು ಇಂಟು 100 ಅಲ್ಲ. 100 ಪಟ್ಟು ಅಂದರೆ ಇಂಟು 100 ಅಲ್ಲ. ಎಷ್ಟದು? ಅದಕ್ಕೆ ಗುಣ ಅಧಿಕರು. ಗುಣ ಅಂದರೆ ಗುಣಿಸೋದು. ಇಷ್ಟು ಗುಣ ಅಧಿಕರು ಅಂತ ಅರ್ದಾಗ ಅಷ್ಟು ಪಟ್ಟು ಜಾಸ್ತಿ. ಪ್ಲಸ್ ಮಾಡಬಾರದು, ಗೊತ್ತಾಯ್ತಾ? ಅದನ್ನೇನು ಮಾಡಬೇಕು? ಮಲ್ಟಿಪ್ಲೈ ಮಾಡಿ. 1 to the power of 4 ಬೇರೆ, 1 into 4 ಬೇರೆ. ಅದು ಸುಲಭ, ಡಿಫರೆನ್ಸ್ ಆಗೋದಿಲ್ಲ. 2 ಇಂದ ತಗೊಂಡು ಬಜೆಟ್ ಆಗಿಬಿಡುತ್ತೆ, ಗೊತ್ತಾಯ್ತಾ? 2 into 2 ಬೇರೆ, 2 ಸ್ಕ್ವಯರ್ ಬೇರೆ, 3 into 3 ಬೇರೆ, 3 ಕ್ಯೂಬ್ ಬೇರೆ. ಅವು ಅರ್ಥ ವ್ಯತ್ಯಾಸ. 3 into 3 ಬೇರೆ, 3 ಕ್ಯೂಬ್ ಬೇರೆ. 3 3 9 27 ಆಗುತ್ತೆ, ವ್ಯತ್ಯಾಸ ಆಗುತ್ತೆ. ನಾವು ಗುಣಗಳನ್ನ 100 ಪಟ್ಟು ಗುಣ ಅಂತ ಹೇಳಿದ್ರೆ ಈ 100 ತಗೋಬಾರದು. ಮಲ್ಟಿ ಪವರ್ ಟು ದಿ ಪವರ್ ಆಫ್ ತಗೋಬೇಕು, ಅವಾಗ ಕರೆಕ್ಟ್ ಆಗುತ್ತೆ. ಈಗ ನೋಡೋರಿಗೆ ಏನು ಅನಿಸುತ್ತೆ? ರುಜುಗಳಿಗಿಂತ ಮಹಾಲ್ವೇಟ್ ಕೋಟಿ ಗುಣ ಅಧಿಕ. ಆ್ಯಕ್ಚುಲಿ ಕೋಟಿ ಅಲ್ಲ, ಅನಂತ ಅಂತಾನೆ ಹೇಳಿದ್ರು. ಯಾತಕ್ಕೆ ಕೋಟಿ ಉಪಯೋಗಿಸಿದ್ರೆ? ದೇವರಿಗೆ ಅನಂತ ಅಂತ ಹೇಳಿದ್ರೆ ಡಿಫ್ರೆನ್ಸ್ ತೋರಿಸ್ಬೇಕಲ್ಲ, ಅದು ಕೋಟಿ ಅಂತ ಹೇಳಿ. ಎಷ್ಟೋ ತಮಾಷೆ ಮಾಡಿ ಲೆಕ್ಕಕ್ಕೆ. ಇವತ್ತು 1 ಪೈಸೆ ಕೊಡ್ತೇನೆ, 2 ಪೈಸೆ ಕೊಡ್ತೀನಿ, ಹೋಗ್ಕೊಡ್ತೇವೆ. ಅವ್ರ ಪಜಿತ ಕೊಡೋಕ್ಕೆ ಬರೋದಿಲ್ಲ. ಒಂದು 30 ಹೋಗೋತಿ ಬಜೆಟ್ ಅಂತ ಹೋಗ್ಬಿಡ್ತಾರೆ. ಅಷ್ಟು ಜಾಸ್ತಿ ಆಗಿಬಿಡುತ್ತೆ. ಡಬಲ್ ಮಾಡ್ತಾ ಹೋಗ್ಬಿಟ್ರೆ ಜಾಸ್ತಿ ಆಗುತ್ತೆ. ನಿರ್ಣಯ ಹಾಕಿಬಿಟ್ರೆ ನೀವು ಪವರ್ ಟು ದಿ ಪವರ್ ಹಾಕಿಬಿಟ್ರೆ ಭಾಳ ಜಾಸ್ತಿ ಆಗುತ್ತೆ. ಶಿವಾದಾಶ ತಥೈವಾಸ್ಯ ಮುಖ್ಯವಾಯು ಶತೋತ್ತರೌ ಸಂಖ್ಯಾನ್ಯತಾತ್ವಂ ಯತ್ರ ಸ್ಯಾತ್ ತತ್ರ ಅವೇಶವೇಶ. ಮತ್ತೆ ಕ್ಲಾರಿಟಿ. ಕೆಲವೊಮ್ಮೆ ಏನು ಮಾಡ್ತಾರೆ, ಸ್ವಲ್ಪ ಹೆಚ್ಚು ಕಂಡೆ ಕಾಣುತ್ತೆ. ಅದಕ್ಕೆ ಕಾರಣ ಆವೇಶ ಬಂದಿದ್ದಕ್ಕೆ ಕಾಣುತ್ತೆ. ಆ್ಯಕ್ಚುಲಿ ಅವರೇ ಆವೇಶವಶಾತ್ ಏನಾದರೂ ಅವರು ಸ್ವಲ್ಪ ಏನೇ ಕಾಣುತ್ತೆ. ಸ್ವರೂಪ ಅಲ್ಲದು. ಇನ್ಚಾರ್ಜ್ ಇರ್ತಾನೆ, ಅವನು ಬಂದ ತಕ್ಷಣ ಚಾರ್ಜ್ ಕೊಡ್ತಾವೆ, ವಾಪಸ್ ಇಬ್ಬರು ಈಕ್ವಲ್ ಆಗಿಬಿಡ್ತಾನೆ. ಅದು ಎಲ್ಲಿ ಇದು ಯಾಕೆ ಹೇಳಿದ ಜನರಲಿ ಅಂದರೆ, ನಾವು ನಮ್ಮವ್ರು ಯಾರು ಅಂತ ಹೇಳಿದ್ರೆ ಅದು ತಪ್ಪು ಅಂತಲೇ ಅರ್ಥ. ಮೂಲ ಗ್ರಂಥಗಳು ಹೆಚ್ಚಾತ ಬಂದರೆ ಅದು ಉದ್ದೇಶ ಹೀಗಿದೆ. ಅವರಿಗೆ ಆವೇಶ ಬಂದಾಗ ಹೇಳಿರ್ತಾರೆ. ಆದ್ದರಿಂದ ಏನು ತಿಳ್ಕೊಳ್ಬಾರ್ದು. ಜಾಂಬವತಿ ದೇವಿ ಇದ್ದಾರೆ. ಷಡ್ಮಹಿಷಿಯಲ್ಲಿ ಶ್ರೇಷ್ಠ ಜಾಂಬವತಿ ದೇವಿ. ಜಾಂಬವತಿಯಲ್ಲಿ ಆವೇಶ ಇದೆ, ವಿಶೇಷ ಆವೇಶ ಇದೆ. 2 ಭಾಗ ಇದೆ. ಬರೀ ಆವೇಶ ಇದ್ದಾಗ ಆ ಲೆವೆಲಲ್ಲಿ ಇರ್ತಾರೆ. ವಿಶೇಷ ಆವೇಶ ಬಂದಾಗ ಬಲರಾಮ ದೇವರಿಗೆ ಸಮ ಅವರು, ಗೊತ್ತಾಯ್ತು? ಅಷ್ಟರ ಮಟ್ಟಿಗೆ ಆವೇಶ ಜಾಸ್ತಿ ಆಗುತ್ತೆ. ವಿಶೇಷಾವೇಶ, ಅಲ್ಪಾವೇಶ. ಈ ಕಾಫಿಗೆ ಸ್ವಲ್ಪ ಹಾಲು ಹಾಕೋದು ಬೇರೆ, ಕಪ್ಪೆ ಇರುತ್ತೆ. ಸ್ವಲ್ಪ ಹಾಕ್ತಾ ಹೋದಂತೆ ಬಣ್ಣ ಚೇಂಜ್ ಆಗ್ತಾ ಹೋಗುತ್ತೆ. ತುಂಬ ಜಾಸ್ತಿ ಆಗ್ಬಿಟ್ರೆ ಬರೀ ಹಾಲು ಕಂಡ ಕಾಣುತ್ತೆ. ಅದು ಆವೇಶ. ನಿಮ್ಗೆ ಅರ್ಥ ಆಗುತ್ತೆ. ಈಗ ಸುಲಭ ಅರ್ಥ ಮಾಡ್ಕೊಡೋದು ಅಂದರೆ ಹಾಕ್ತಾ ಹೋದಂತೆ ಒಳಗೆ ಸೇರ್ತಾ ಹೋಗುತ್ತಲ್ಲ, ಅದೇ ಆವೇಶ. ಎಲ್ಲಿ ಮಿಕ್ಸ್ ಆಗುತ್ತದೋ ನಮಗೆ ಸುಮ್ಮನೆ ಹಾಲಿಗೆ ಹಾಕಿದ್ರೆ ಗೊತ್ತಾಗೋದಿಲ್ಲ. ಫಾಲಿಡಲ್ಲಿ ಹಾಕಬೇಕು. ನೋಡಿ, ಮೇನ್ ಹಾಕಿದ್ರೆ ಕೆಳಗಿದ್ದು ಕುಡಿಯೋದು ಕುಡಿತಾರೆ. ಅದು ವಿತ್ ನೋ ಮೂಮೆಂಟ್ ಏನಾಗುತ್ತದ ಎಲ್ಲ ಕವರ್ ಮಾಡ್ತಾರೆ. ಅದು ಎಲ್ಲದೂ ಹಾಗೆ ಕವರ್ ಮಾಡೋದು ನಮಗೆ ಅನುಭವಕ್ಕೆ ಬರೋದಿಲ್ಲ. ಯಾವುದಕ್ಕೆ ಗೊತ್ತಾಗುತ್ತೆ? ಕೆಲವು ಮಾತ್ರ ಕ್ಲಿಯರಾಗಿ ಗೊತ್ತಾಗುತ್ತೆ. ಬರೀ ಹುಳಿ ಗೊತ್ತಾಗುತ್ತೆ, ಜಾಸ್ತಿ ಹುಳಿ ಇದ್ದಾಗ ಗೊತ್ತಾಗುತ್ತೆ. ಅಷ್ಟು ಇದಲ್ಲ. ಇದು ಎಷ್ಟು ವಿಷ ಅಂದರೆ ವಿಷನೇ.
ಅದಕ್ಕೆ ಆವೇಶ ಅಂತ ಕರೆದು. ಆವೇಶ ಅಂದ್ರೆ ಎಂಟೈರ್ಗೆ ಆಕ್ಯುಪೈ ಮಾಡುತ್ತೆ. ಇದೆಲ್ಲ ತಿಳ್ಕೊಂಡಾಗ ಉತ್ತರ ಕೊಡೋದು ಭಾರಿ ಸುಲಭ ಆಗಿಬಿಡುತ್ತೆ. ರುದ್ರದೇವರು ಅಷ್ಟು ದೊಡ್ಡವರು, ಅಶ್ವತ್ಥಾಮಾಚಾರ್ಯರು, ಅರ್ಜುನ ಗೆದ್ದು ಬಿಡ್ತಾನಲ್ಲ ಎಷ್ಟೊತ್ತರುತ್ತೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಕಾರಣ ಒಳ್ಳೆ ವೀರನಾಮಕ ವಾಯುದೇವರ ಆವೇಶ ಐತೆ. ಆದ್ದರಿಂದಾಗಿ ಕ್ವಾಲಿಟಿ ಬೇರೆ ಆಗಿಬಿಡುತ್ತೆ. ಶಿವಾದಾಶ ಅನ್ಯಥಾತ್ವಂ ಯತ್ರ, ಎಲ್ಲೆಲ್ಲಿ ಸಂಖ್ಯಾ ಅನ್ಯಥಾ ಹೇಳಿರ್ತಾರೋ, ಬೇರೆ ಹೇಳಿರ್ತಾರೆ, ಆವೇಶ ಇರುತ್ತೆ ಅಂತ ತಿಳ್ಕೊಳ್ಳಿ. ಅವರಾಣಾಂ ಗುಣಶ್ಯಾಪಿ ಪರಮೇಯುತ್ತತಸ್ತಥ, ಆದ್ದರಿಂದಾಗಿ ಅವರ ಗುಣಗಳನ್ನು ಮೀರಿಸಿಬಿಡ್ತಾರೆ ಮೇಲಕ್ಕೆ ಅವರು. ಪ್ರಾಣಾತ್ತು ಭಗವಾನ್ ವಿಷ್ಣು ಅನಂತ ಗುಣತೋಧಿಕ. ಇಲ್ಲಿ ಸ್ವಾರಸ್ಯ ಅಂದರೆ ಬಲರಾಮರಲ್ಲಿ ಶುಕ್ಲಿಗೆ ಆವೇಶ ಬಂದಾಗ ಎಷ್ಟು ಶಕ್ತಿ ತೋರಿಸ್ತಾರೆ ಅವರು? ಕೃಷ್ಣನ ಶಕ್ತಿ ತೋರಿಸ್ಬಿಡ್ತಾರೆ. ವಾಯುದೇವರಿಗಿಂತ ಮೇಲೆ ಆಗಿಬಿಡ್ತಾರೆ. ಆವೇಶ ಹೊತ್ತು ತಕ್ಷಣ ಕಡಿಮೆ ಆಗಿಬಿಡ್ತಾರೆ ತಕ್ಷಣ. ಇದು ಎಲ್ಲೆಲ್ಲಿ ಬಲರಾಮ ದೇವರು ಈ ರೀತಿ ಮಾಡ್ತಾರೋ ಅಲ್ಲಿ ಆವೇಶ ಇದೆ. ಆವೇಶ ಇದ್ದಕ್ಕಾಗಿ ಇವರೇ ಅವರು ಹೊಡಿತಾ ಇದೆ. ಗೊತ್ತಾಯ್ತಾ? ಇದು ವ್ಯತ್ಯಾಸ ಇದೆ. ಸಂಖ್ಯಾನ್ಯಥಾತ್ವಂ ಯತ್ರ ಸ್ಯಾತ್ ತತ್ರ ಆವೇಶ ವಿಶೇಷತಃ. ಅವರಾಣಾಂ ಗುಣಶ್ಯಾಪಿ ಪರಮೀಯತ್ವತಸ್ತಥಾ ಪ್ರಾಣಾತ್ತು ಭಗವಾನ್ ವಿಷ್ಣು ಅನಂತ ಗುಣತೋಧಿಕ. ಪರಮ ಅನಂತ ಗುಣ ಮೇಲಿದ್ದಾರೆ. ನಿತ್ಯಮುಕ್ತೋ ನಿತ್ಯಶಕ್ತಿ ನಿತ್ಯೋದ್ರಿಕ್ತ ಗುಣ ಪ್ರಭು ಇತಿ ತತ್ವವಿವೇಕೆ. ನಿತ್ಯಮುಕ್ತರು, ನಿತ್ಯಶಕ್ತಿ, ಪರಮಾತ್ಮನ ಮಹಿಮೆ ಇದೆ. ನಿತ್ಯಮುಕ್ತ, ನಿತ್ಯಶಕ್ತಿ, ನಿತ್ಯ ಉಳಿದವರು ವಾಯುದೇವರು ನಿತ್ಯಮುಕ್ತರಲ್ಲ. ನಿತ್ಯಮುಕ್ತರು ಇದ್ದ ಹಾಗೆ ನಿತ್ಯಮುಕ್ತರಲ್ಲ. ರಾಮದೇವಿ ನಿತ್ಯಮುಕ್ತರೇ, ಆದರೆ ಸ್ವಾತಂತ್ರ್ಯ ಇಲ್ಲ. ಎರಡು ಇರೋದು ದೇವರಲ್ಲಿ ಮಾತ್ರ. ನಿತ್ಯಮುಕ್ತೋ ನಿತ್ಯಶಕ್ತಿ ನಿತ್ಯೋದ್ರಿಕ್ತ ಗುಣಸ್ತದ. ನಿತ್ಯೋದ್ರಿಕ್ತ ಅದಕ್ಕೇನು ಮಾಡಿ ಅತ್ಯುದ್ರಿಕ್ತ ವಿದೋಷ ಸುಖ ಅಂತ ಕೊಟ್ಟರಲ್ಲ, ಅಲ್ಲಿಗೆ ಲಿಂಕ್ ಸಿಗ್ತದೆ. ಅವ್ರು ಹೇಳಿದ್ರೊಳಗಿದೆ ಅಂತ ಅರ್ಥ. ಇವತ್ತೊಂದು ಸಾವಿರ ಅರ್ಥ ಬರೀಬೇಕಾದ್ರೆ ಚಾಂದೋಗ್ಯಕ್ಕೆ ಅವರು ಬರೆದಿಲ್ಲ, ವೀರೇಶತೀರ್ಥ ಬರೀತಾರೆ. ಬೃಹದಾರಣ್ಯಕ್ಕೆ ಅವರು ಬರೀತಾರೆ. ಅವ್ರು ಮಾಡಿರೋ ವಿಶೇಷತೆ ಏನು ಗೊತ್ತಾ? ಎರಡಕ್ಕೂ ಕೂಡ ಮೊದಲನೇ ಶ್ಲೋಕದಲ್ಲಿ ಇಡೀ ಉಪನಿಷತ್ ಭಾಷೆ ಅರ್ಥ ಹೇಳ್ಬಿಡ್ತಾರೆ. ಮೊದಲನೇ ಶ್ಲೋಕದೊಳಗೆ ಈ ಪ್ರತಿ ಪದನೂ ತಗೊಂಡಾಗ ಈ ಉಪನಿಷತ್ತಿನ ಅಭಿಪ್ರಾಯ ಬಂದುಬಿಟ್ಟಿದ್ದಾರಲ್ಲ ಅಂತ ಹೇಳ್ತಾರೆ. ಇದು ಅರ್ಥ ಮಾಡೋ ಕೌಶಲ. ಇದು ಸುಮ್ಮನೆ ಟೈಟಲ್ ಇಲ್ಲ. ಕೆಮಿಸ್ಟ್ರಿ ಅಂತ ಹೇಳ್ತಿದ್ರೆ ಒಳಗೆ ಕೆಮಿಸ್ಟ್ರಿ ಇರಬೇಕು ಒಳಗಡೆಗೆ. ಗೊತ್ತಾಯ್ತಾ? ಇಲ್ಲದವರು ಹೇಳಿ ಸರಿ ಹೋಗೋದಿಲ್ಲ. ನಮ್ಮ ಮಂಗಳಾಚರಣೆ ಶ್ಲೋಕ ನಮ್ಮ ಪದ್ಧತಿ ಹೇಗೆ ಬಂತು ಆಚಾರ ಹಾಕ್ಕೊಟ್ರು ಅಂದರೆ, ಶ್ಲೋಕದಲ್ಲಿ ಇಡೀ ಗ್ರಂಥದ ಸಾರಾಂಶ ಇರಬೇಕು. ಒನ್ ವರ್ಡ್ ಸಮ್ಮರಿ ಅಂದರೆ ಅದು ಟೈಟಲ್, ಒನ್ ವರ್ಡ್ ಸಮ್ಮರಿ. ಮೊದಲನೇ ಶ್ಲೋಕ ಅಂದರೆ ಒಂದು ಶ್ಲೋಕ ಸಮ್ಮರಿ ಆಫ್ ಹೋಲ್ ಥಿಂಗ್. ಈ ರೀತಿ ಬರೆದಿದ್ದೆ ಅದು ವಿಶೇಷತೆ. ಬೇರೆಯವರೆಲ್ಲ ಶ್ಲೋಕಕ್ಕೆ ಸಂಬಂಧನೇ ಇರೋದಿಲ್ಲ. ಸಾಮಾನ್ಯ ಇರಲೆವೆಂಟ್ ಆಗಿರ್ತದೆ, ಎಷ್ಟೋ ಸಲ ಅಸಂಬದ್ಧವಾಗಿರ್ತದೆ. ಅದು ಇರಬಾರ್ದು, ಮ್ಯಾಚಿಂಗ್ ಆಗಿರ್ತದೆ. ಹೆಚ್ಚು ಗುಣ, ಉದ್ರಿಕ್ತ ಹೆಚ್ಚು ಅಂತ, ಉದ್ರಿಕ್ತ ಹೆಚ್ಚು. ಸೊ ಒಂಥರ ಕೋಪೋದ್ರೇಕ ಅದೇನಂತ, ಕೋಪದಿಂದ ಭಾರಿ ಕೋಪಗೊಂಡಿದ್ದಾನೆ ಅಂತ. ಹೌದು. ತತ್ವ ಗುಣತೋ ಅಧಿಕ ನಿತ್ಯಮುಕ್ತೋ ನಿತ್ಯಶಕ್ತಿ ನಿತ್ಯೋದ್ರಿಕ್ತ ಗುಣ. ದೇವರ ಗುಣಗಳಲ್ಲಿ ವೃದ್ಧಿರಾಸ ಅಂತ ಇಲ್ಲ. ನಿತ್ಯ ವೃದ್ಧಿ ಯಾವಾಗಲೂ ಇದೆ, ರಾಸದ ಹೆಸರೇ ಇಲ್ಲ. ಕೊನೆ ಏನಾಗುತ್ತೆ? ಆನಂದದಲ್ಲಿ ತಾರತಮ್ಯ ಬರುತ್ತೆ, ದೇವರಲ್ಲಿ ತಾರತಮ್ಯ ಇಲ್ಲ. ತಾರತಮ್ಯ ಬಂದು ಕೂಡ ಏನಾಯ್ತು ತಕ್ಷಣ ಅಪೂರ್ಣತ್ವ ಬಂತು. ಮತ್ತೆ ಅಷ್ಟಿದ್ದಿಲ್ಲ ಅಂತ ಆಯ್ತಲ್ಲ, ಅಪೂರ್ಣತ್ವ ಬಂತು. ದೇವರಲ್ಲಿ ಇಲ್ಲ. ನಿತ್ಯೋದ್ರಿಕ್ತ ನಿತ್ಯ ಪೂರ್ಣ ನಿತ್ಯೋದ್ರಿಕ್ತ ಎಲ್ಲ ಎಷ್ಟು ಬೇಕಾದ್ರೆ ನಿತ್ಯ ಹೇಳಬೇಕೆ ಹೊರತು ಚೇಂಜ್ ಮಾಡಬಾರ್ದು. ಮಹಾಲಕ್ಷ್ಮಿಯಲ್ಲಿ ವ್ಯತ್ಯಾಸ ಇದೆ. ಪರಮಾತ್ಮನ ಬಗ್ಗೆ ಯೋಚನೆ ಮಾಡಿದ್ರೆ ಆನಂದ ಜಾಸ್ತಿ ಆಗುತ್ತೆ. ಬಗೆಯ ನೂತನ ಕಾಣುತ್ತಾ ಈಗ ಹರ್ಷದಿಂ ಪೊಗಡಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲರು. ಇದು ಹರಿಕಥಾಂಸಾರದ ವಿಶೇಷತೆ ಏನು ಅಂದರೆ, ಪ್ರತಿ ಪದ್ಯ ಬರಿಬೇಕಾದ್ರೂ ಕೂಡ ಆ ಫುಲ್ ಬ್ಯಾಲೆನ್ಸ್ ಮಾಡ್ತಾನೆ. ಅರ್ಥ ಎಲ್ಲೂ ಕೂಡ ಏನಾಗಬಾರ್ದು, ಅರ್ಥ ಲೋಪ ಆಗಬಾರ್ದು. ಇದು ಒಳ್ಳೆ ಸಂಸ್ಕಾರ. ಅದು ಸಾಮಾನ್ಯ ಮಾಡೋಕ್ಕೆ ಯಾವುದೋ ಒಂದು ಕಾಲಕ್ಕೆ ಮಿಸ್ ಆಗಿಬಿಡುತ್ತೆ, ಮಿಸ್ ಮಾಡೋದಿಲ್ಲ. ಅದರಿಂದನೇ ಅವ್ರು ಹೇಳ್ತಾರೆ, ನಾನು ಬರೆದಿದ್ದಲ್ಲ, ಗುರುಗಳು ಹೇಳಿಸಿದ್ದು ಅಂತ ಹೇಳ್ಬಿಡು. ಅಲ್ಲಿಗೆ ನಾಳೆ ಎಸ್ ಮುಂದೆ ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲ. ನಾಳೆ ದಿವಸ